ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರತ್ನಾಕು. ಸ್ನೇಹಿತರೆ, ನಾವು ಇವತ್ತು ನೋಡ್ತಾ ಇರೋವಂಥದ್ದು ಬ್ಯಾಂಗನ್ ಭರ್ತಾ. ಅಂದರೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ದೊಡ್ಡ ಬದನೆಕಾಯಲ್ಲಿ ಸುಟ್ಟು ಮಾಡೋ ಅಂಥ ಪದಾರ್ಥ ಇದು. ನಾರ್ತ್ ಅವ್ರ ಮನೆಗಳಲ್ಲಿ ತುಂಬ ಫೇಮಸ್ಸು ಇದು. ರೈಸಿಗೆ, ಚಪಾತಿಗೆ, ಜೋಳದ ರೊಟ್ಟಿ ಅಂಥವಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಇದನ್ನು ತುಂಬ ಈಸಿಯಾಗಿ ಮಾಡೋವಂಥ ವಿಧಾನ ಇದು. ಪಕ್ಕ ನಾರ್ತ್ ಸ್ಟೈಲೇ, ನಮ್ಮ ಕನ್ನಡದ ರೆಸಿಪಿ ಎಲ್ಲ ಇದು. ಬನ್ನಿ ನೋಡಿ. ನಾನು ಒಂದು ಬದನೆಕಾಯಿನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೋಬೇಕು. ಫಸ್ಟಿಗೆ ಆ ಥರ ನಿಲ್ಲಿಸಿ ಸುಟ್ಕೋಬೇಕು. ಆಮೇಲೆ ಜಸ್ಟ್ ಒಂದೊಂದು ನಿಮಿಷ ಬಿಟ್ಟು ಈ ಥರ ತಿರುಗಿಸಿ ಸುಟ್ಕೊತಾ ಇದ್ದರೆ ಅವಾಗ ಏನಾಗುತ್ತೆ, ಅದು ಚೆನ್ನಾಗಿ ನೀಟಾಗಿ ಸುಡುತ್ತೆ. ಅಷ್ಟು ಚೆನ್ನಾಗಿ ಒಳಗಡೆ ತನಕನೂ ಬೇಯಬೇಕು ಇದು ಬದನೆಕಾಯಿ. ಜಸ್ಟ್ ನೀವು ಸುಮ್ಮನೆ ಮೇಲೆ ಮಾಡಿದ್ರೆ ಮತ್ತೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಪೂರ್ತಿ ಒಳಗಡೆ ತನಕನೂ ಬೆಂದಿರಬೇಕಾಗತ್ತೆ. ನೋಡಿ, ಬೆಂದು ಈ ಥರ ನೀಟಾಗಿ ಬರಬೇಕು. ನಾವು ಈ ಥರ ಪ್ರೆಸ್ ಮಾಡೋವಾಗ್ಲೂ ಅದು ಒಳಗೋಗಿ ಹೋದರೆ ಆವಾಗ ಎಲ್ಲ ನೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು 7-8 ಬೆಳ್ಳುಳ್ಳಿ ಹೆಸಲನ್ನು ಬಿಡಿಸಿ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ತೊಗೋಬೇಕು. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋಂಥ 2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಕೈಲಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇದು ಮಾತ್ರ ನಿಜವಾಗ್ಲೂ ಭಾಳ ರುಚಿಯಾಗಿರುತ್ತೆ. ಬರೀ ನಾವು ರೋಟಿ, ರೈಸಿಗೆ, ಅಂದರೆ ಏನೂ ಕರಿ ಇಲ್ದಿರ, ಸಾಂಬಾರು ಏನೂ ಇಲ್ದಿರ ಬರೀ ಗೊಜ್ಜನ್ನೇ ನಾವು ರೈಸ್ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಅಥವಾ ಚಪಾತಿಗಾದರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಅದು ಜೋಳದ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವಾಗಲಾದರೂ ನಮಗೆ ಬಾಯಿ ಕೆಟ್ಟಿದೆ ಅಂತ ಇಟ್ಕೊಳ್ಳಿ, ಇಲ್ಲ ತುಂಬ ಸಪೋಸ್ ಇವಾಗ ಜ್ವರ ಬಂದಾಗ ಈ ಕೋಲ್ಡ್ ಕ್ಲೈಮೇಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ಉಪ್ಪು ಖಾರ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಈ ಕ್ಲೈಮೇಟ್ ನೋಡಿ ನಾನು ಬ್ಯಾಂಗನ್ ಭರ್ತಾ ಮಾಡಿದ್ದಿದ್ದು. ಯಾಕಂದರೆ ಈ ಶೀತಕ್ಕೆ ಸ್ವಲ್ಪ ನಾವು ಹೀಟ್ ಪದಾರ್ಥ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಬಾಡಿನೂ ಹೀಟಾಗಿರುತ್ತೆ, ಯಾಕಂದರೆ ಕ್ಲೈಮೇಟ್ ತುಂಬ ತಣ್ಣಗಿದೆಯಲ್ಲ. ಹಾಗಾಗಿ ಇದೆಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಬನ್ನಿ ಫ್ರೈ ಮಾಡ್ಕೊಳ್ಳೋದು ನೋಡೋಣ. ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮಿಷ್ಟ, ನೀವು ನಾರ್ಮಲಾಗಿ ಮನೇಲಿ ಯಾವ ಥರ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ನೋಡಿ, ಆ ಬೆಳ್ಳುಳ್ಳಿ, ಜೀರಿಗೆ ಎರಡೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸಾಯಂಕಾಲ ಆದರೆ ಸಾಕು, ಮೋಡ ಕ್ಲೈಮೇಟು ತುಂಬ ತಣ್ಣಗಾಗ್ತಾಯಿದೆ. ಈ ಕ್ಲೈಮೇಟ್ಗೆ ಈ ಬ್ಯಾಂಗನ್ ಭರ್ತಾ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತಪ್ಪದಿರ ಒಂದು ಸತಿ ಟ್ರೈ ಮಾಡಿ. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತೇಳಿ. ನಿಮಗೆ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ನಾವು ಸುಟ್ಟಿಟ್ಕೊಂಡಿರೋಂಥ ಬದನೆಕಾಯಿ ಸ್ವಲ್ಪ ಬಿಸಿ ಆರಿದೆ, ತುಂಬ ಆರಿಲ್ಲ, ಬಿಸಿ ಇನ್ನೂ ಇದೆ. ಬಟ್ ಆ ಕಡೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು, ಹಾಗಾಗಿ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ನಾವು ಸುಟ್ಕೊಂಡಿರೋಂಥ ಬದನೆಕಾಯಿನ ನೀಟಾಗಿ ಒಟ್ಟೆಲ್ಲ ನಾವು ನೀಟಾಗಿ ಬಿಡಿಸ್ಕೊಬೇಕು. ಒಟ್ಟು ಸಮೇತ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಇದು ಪೂರ್ತಿ ನಾರ್ತ್ ಸ್ಟೈಲು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನನಗಂತೂ ಭಾಳ ಇಷ್ಟ ಇದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಯಾಕಂದರೆ ಇವಾಗ ನಾವು ಸಾಂಬಾರಲ್ಲೆಲ್ಲ ಬದನೆಕಾಯಿ ಹಾಕಬೇಕಾದ್ರೆ ಮಕ್ಕಳು ಇಷ್ಟಪಡಲ್ಲ. ಬಟ್ ಈ ಥರ ಮಾಡುವಾಗ ನಮ್ಮ ಮನೇಲಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಟ್ಟನ್ನು ಬಿಡಿಸ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಮ್ಯಾಶ್ ಮಾಡೋ ಥರನೇ ಮಾಡ್ಕೋಬೇಕಾಗತ್ತೆ. ಈ ಕಡೆ ಟೊಮೆಟೊ ಇದೆಲ್ಲ ಫ್ರೈ ಆಗಿದೆ. ಮಸಾಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಮತ್ತು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನು ಧನಿಯಾ ಪೌಡ್ರು, ಮತ್ತು ಅದೇ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಗರಂ ಮಸಾಲೆ ನನ್ನದೇ ರೆಸಿಪಿ, ನಾನೇ ಮನೇಲಿ ಮಾಡಿರೋ ಅಂಥದ್ದು. ನಾನು ಒಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ, ಈ ಗರಂ ಮಸಾಲ ಹೇಗೆ ಮಾಡೋದು ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಹಾಕ್ಕೊಂಡಿರೋ ಈ ಪೌಡ್ರುಗಳೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ
ಸಾಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ಆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಫ್ರೈ ಆದಮೇಲೆ ನಾವು ಸುಟ್ಟಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನೂ ಹಾಕ್ಕೊಂಡು ಒಂದು 3 ನಿಮಿಷ, 3ರಿಂದ 4 ನಿಮಿಷ ಸಾಕಾಗುತ್ತೆ. ನಾವು ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮಗೆ ತಳ ಹಿಡಿಯುತ್ತೆ ಅನ್ನೋ ಡೌಟ್ ಇದ್ದರೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 6 ನಿಮಿಷ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಹಾಕ್ಕೊಂಡು ಸವಿಯಲು ಸಿದ್ಧ ಕಣ್ರಿ.